ಈ ಕಡೆಗೆ ಮುಂದೆ ಹೋಗ್ಬೇಡ್ರಿ. ಈ ಕಡೆ ನಿನ್ನೆಲ್ಲ ಬಹಳ ಸ್ವಲ್ಪ ಸರ್ ಇದು ರೈಲ್ವೆ ಈಗಾಗಲೇ ನಮ್ಮ ಈ ಒಂದು ತಂಡದ ಮುಖಂಡರಾದಂತಹ ಶ್ರೀ ಅರವಿಂದ್ ಲಿಂಬಾವಳಿ ಅವರು ವಿವರವಾಗಿ ಅನ್ನುವಂಥದ್ದು ಇವತ್ತು ನೀವು ಎಲ್ಲ ಕೇಳಿದಿರಿ, ರೈತರ ಅವ್ರ ಬಾಯಿಂದಲೇ ಕೇಳಿದಿರಿ. ಯಾವ ರೀತಿ ವಕ್ಫು ಯಾವ ಆಧಾರಗಳೇ ಇಲ್ಲ ಅವ್ರಿಗೆ, ಏನ್ ಡಾಕ್ಯುಮೆಂಟ್ಸ್ ಇದೆ, ಇದು ವಕಫ್ ಆಗ್ಲಿಕ್ಕೆ ಏನು ಇದರಲ್ಲಿ ಏನಾದ್ರೂ ಮಜಾರ್ ಇದೆಯಾ, ಕಬ್ರಸ್ತಾನ್ ಇದೆಯಾ, ಯಾವ್ದಾರು ಮಸೀದ್ ಇದೆಯಾ, ಅಥವಾ ಯಾವ ನಿಜಾಮ ಅವ ಬರೆದು ಕೊಟ್ಟಿದ್ದು ಏನಾದ್ರ ತಾಮ್ರ ತಗಡ, ಕಬ್ಬಿಣ ತಗಡ, ಅದು ತೊಗಲಿನ ತಗಡ ಯಾವ್ದಾರ ಐತೇನ್ರಿ? ಏನೂ ಇಲ್ಲ. ಅಂದ್ರೆ ಉದ್ದೇಶಪೂರ್ವಕವಾಗಿ ರೈತರ ಜಮೀನನ್ನ ಕಬಳಿಸುವಂತ ವ್ಯವಸ್ಥಿತವಾಗಿ ಈ ಒಂದು ವಕಫ್ ಬೋರ್ಡ್ ಏನಿದೆ, ವಕಫ್ ಟ್ರಿಬ್ಯುನಲ್ ಏನಿದೆ, ನಮ್ಮ ಬೇಡಿಕೆ ಇರುವುದೇ ವಕಫ್ ಟ್ರಿಬ್ಯುನಲ್ ರದ್ದಾಗಬೇಕು. ಯಾವುದೇ ರೈತ ತನ್ನ ಜಮೀನಾಗಲಿ, ಸರ್ಕಾರಿ ಜಮೀನಾಗಲಿ, ಮಠ ಮಂದಿರದಾಗಲಿ, ಅವರು ಅಲ್ಲಿನ ಅಸಿಸ್ಟೆಂಟ್ ಕಮಿಷನರು, DC ಅವರು, ಅಲ್ಲಿ ನ್ಯಾಯಾಲಯಗಳು ಮತ್ತು ಹೈಕೋರ್ಟು, ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕು ವಿನಃ ಈ ವಕಫ್ ಟ್ರಿಬ್ಯುನಲ್ಗೆ ಹೋಗಬಾರ್ದು ಅನ್ನೋದೇ ನಮ್ಮ ಮೂಲ ಉದ್ದೇಶ. ಈಗಾಗಲೇ ಪ್ರಧಾನಮಂತ್ರಿಗಳು ಈ ವಕಫ್ ತಿದ್ದುಪಡಿಯನ್ನ ತಂದಿದ್ದಾರೆ ಹೋದ ಪಾರ್ಲಿಮೆಂಟ್ನಲ್ಲಿ. ಆದರೆ ಕಾಂಗ್ರೆಸ್ಸು ಮತ್ತು ಅವರೆಲ್ಲ ಮಿತ್ರ ಪಕ್ಷಗಳು ಇದನ್ನು ತೀವ್ರ ವಿರೋಧ ಮಾಡಿದ್ರಿಂದ ಇವತ್ತು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಕೊಟ್ಟಿದ್ದಾರೆ. ಅದಕ್ಕೆ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿಯವರು ಸಹಿತ ಮೊನ್ನೆ ನಮ್ಮ ಏನು ಬಿಜಾಪುರನ ಹೋರಾಟ ಮಾಡಿದೀವಿ, ಅಲ್ಲಿ ಸುಮಾರು 16,000 ಎಕರೆ ವಕಫ್ ಅಷ್ಟೇ ಅಲ್ಲ, ಇನ್ನೂ ಒಂದು ಬಹಳ ಆತಂಕಕಾರಿ ವಿಷಯ ಹೇಳ್ತೀನಿ ನಾನು. ಏನು 8 2B ವಕಫ್ ಅಂತೇಳಿ ಒಂದು ಕಾಲಮ್ ಮಾಡ್ಯಾರ ಅವರು. ಮುಂದೆ ಭವಿಷ್ಯದಲ್ಲಿ ವಕಫ್ ಆಗುವಂತದ್ದು ಒಂದು ಲಿಸ್ಟ್ ಮಾಡ್ಯಾರ. ಅದು ಒಂದು 5,000-6,000 ಎಕರೆ ಮಾಡಿದ್ದಾರೆ ಬಿಜಾಪುರ ಜಿಲ್ಲೆಯಲ್ಲಿ. ಅಂದ್ರೆ ಎಲ್ಲಾ ಕಡೆ DC ಕಚೇರಿಯಲ್ಲಿ ಮುಂದೆ ಆಗುವಂತದನ್ನು ಒಂದು ಪ್ಲಾನ್ ಮಾಡಿ ಇಟ್ಟಿದ್ದಾರೆ. ಈ ಜಮೀರ್ ಅಹಮದ್ ಖಾನ್ ಏನು ರಾಜ್ಯ ಪ್ರವಾಸ ವಕಫ್ ಅದಾಲತ್ ಮಾಡಿ ಏನು ಪ್ರಾರಂಭ ಮಾಡಿದಾಗ DC ಅವರಿಗೆ, AC ಅವರಿಗೆ, ತಹಸೀಲ್ದಾರ್ಗೆ ಧಮಕಿ ಕೊಟ್ಟು ನನಗೆ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಆದೇಶ ಮಾಡಿದ್ದಾರೆ, ವಕಫ್ ಆಸ್ತಿ 1 ಇಂಚು ನಾವು ಬಿಡುದಿಲ್ಲ, ಅದು ಭಾರತ ಸರ್ಕಾರದ ಆಸ್ತಿ ಅಲ್ಲ, ಯಾರಪ್ಪನ ಆಸ್ತಿ. ಹಂಗಾದ್ರೆ ಯಾವುದೇ ಉತ್ತರ ತೆಗೆದ್ರು ಕರ್ನಾಟಕ ಸರ್ಕಾರ ಇರ್ತದೆ, ಸರ್ಕಾರ ಮೊದಲ ಮಾಲೀಕ, ಅಲ್ಲಿಂದ ನಾವು ರೈತರ ಹತ್ರ ಇರ್ತದೆ. ಆದ್ರೆ ಜಮೀರ್ ಅಹಮದ್ ಹೇಳುತ್ತಾ ಇರುವುದು ಇದು ಸರ್ಕಾರದಲ್ಲ, ಇದು ನಮ್ಮ ದೇಶದ್ದೇ ಅಲ್ಲ ತಾನು. ಅಂದಮೇಲೆ ಇದು ಬಹಳ ಗಂಭೀರ ಪರಿಸ್ಥಿತಿ ನಿರ್ಮಾಣ ಆದ್ಮೇಲೆ ನಮ್ಮ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಚೇರ್ಮನ್ ನಮ್ಗೆ ಹೇಳಿದ್ರು, ನೀವು ಅಷ್ಟೇ ಬಿಜಾಪುರದ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ಒಂದು ತಂಡ ಆಗಿ ಅಡ್ಡಾಡಿ ಯಾವ ರೀತಿ ಬಿಜಾಪುರದಲ್ಲಿ ವ್ಯವಸ್ಥಿತವಾಗಿ ಪ್ರತಿಯೊಬ್ಬ ರೈತರನ್ನ ನೀವು ಉತ್ತಾರತೆ ಮಾಡಿ ಸರ್ಕಾರದ ಒಂದು ಜಮೀನು ಆಗಲಿ, ನಮ್ಮಲ್ಲಿ ಪೊಲೀಸ್ ಹೆಡ್ ಕ್ವಾರ್ಟರ್ ವಕಫ್ ಮಾಡಿದ್ದಾರೆ. ಈ ರೀತಿ ಏನೇನದ ಅಂತ ಮಾಹಿತಿ ನಮ್ಗೆ ಕೊಡ್ರಿ. ನಿಮ್ಮನ್ನ ವಿಶೇಷವಾಗಿ ದಿಲ್ಲಿ ಕರೆಸಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ 31 ಸದಸ್ಯರಿದಾರ, ಏನೇನು ನಿಮ್ಮ ಸಮಸ್ಯೆ ಅದ ಅವ್ರಿಗೂ ಸ್ವಲ್ಪ ಅರಿವು ಬರಲಿ ಅವರಿಗೆ. ಕಾಂಗ್ರೆಸ್ನವ್ರಿಗೆ ಏನು ಲಾಲು ಪ್ರಸಾದ್ ಯಾದವ್ ಪಾರ್ಟಿಗೆ, ಮಮತಾ ಬ್ಯಾನರ್ಜಿ ಪಾರ್ಟಿಗೆ, ಸಮಾಜವಾದಿ ಪಾರ್ಟಿಗೆ ಅರ್ಥ ಆಗಲಿ ವಕಫ್ ಎಷ್ಟು ಒಂದು ಖತರ್ನಾಕ್ ಒಂದು ಕಾನೂನು ಇದೆ ಅನ್ನೋಂಥದ್ದು, ಅದನ್ನು ಗಮನಕ್ಕೆ ತರಲಿಕ್ಕೆ ಈ ರೀತಿ ರಾಜ್ಯ ಪ್ರವಾಸವನ್ನ ನಾವೆಲ್ಲರೂ ಕೂಡಿ ಮಾಡ್ತಾ ಇದ್ದೀವಿ. ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. AIN ನ್ಯೂಸ್ ಕನ್ನಡ, ವರದಿ ನಮ್ಮದು, ನಿರ್ಧಾರ ನಿಮ್ಮದು.